ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು ನಾಟಿ ಕೋಳಿ ಸಾರು, ಕಡುಬು ಎಷ್ಟು ಚೆನ್ನಾಗಿತ್ತು. ಎಲ್ಲಿ ಊಟ ಮಾಡಿದ್ವಿ, ಹೇಗೆ ಊಟ ಮಾಡಿದ್ವಿ ನೋಡೋಣ. ಎಲ್ಲರೂ ಊರಿಗೆ ಹೋಗಿದ್ವಿ. ಊರಲ್ಲಿ ಹೇಗಾದರೂ ಮಾಡಿ ನಾಟಿ ಕೋಳಿ ಸಾರು ಮಾಡಬೇಕು ಅಂತ ಮುಂಚೆ ಹಾಕಿದ್ರು. ಆಡಿಸ್ಕೊಂಡು ಹಿಡಿತಾ ಇದ್ರು, ಅದು ತಪ್ಪಿಸ್ಕೊಂಡು ಓಡ್ತಾ ಇತ್ತು, ಆದರೂ ಬಿಡಲಿಲ್ಲ. ಇವತ್ತು ಹಿಡಿಲೇಬೇಕು, ಈ ಹುಡುಗಿಗೆ ಒಂದು ಕೋಳಿ ಕಾಲು ತಿನ್ನಿಸ್ಲೇಬೇಕು ಅಂತ ಶಪಥ ಮಾಡಿದ್ರು ಅನಿಸುತ್ತೆ. ಅದು ಓಡಾಡಿಸ್ತಾ ಇತ್ತು, ಆದ್ರೂ ಬಿಡಲಿಲ್ಲ. ಹೇಗೋ ಮಾಡಿ ಹಿಡಿದು ಬಿಟ್ರು. ನೋಡಿ, ಆಂಟಿ ತುಂಬ ಮಿಸ್ ಮಾಡ್ಕೋತೀನಿ ನಾನು ಅವ್ರನ್ನ. ನೋಡಿ ಎಷ್ಟು ಖುಷಿಯಾಗೆಲ್ಲ ಮಾಡ್ಕೊಡೋರು ಅವಾಗೆಲ್ಲ. ನಾವು ಯಾಕಾರು ಬಂದ್ವು ಅಂತ ಬೈಕೊಳ್ಳೋ ಥರ ಮಾಡ್ಕೊಂಡ್ವಿ. ಆ ಕೋಳಿಗೆ ಎಲ್ಲ ಕ್ಲೀನ್ ಮಾಡಿ ನೋಡಿ ಎಷ್ಟು ನೀಟಾಗಿ ತೊಳಿತಾ ಇದ್ದಾರೆ ಅಂತ. ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ರೆಡಿ ಮಾಡಿಬಿಟ್ರು. ಅಷ್ಟೊತ್ತಿಗೆ ಕತ್ಲೆ ಆಗ್ಬಿಟ್ಟಿತ್ತು. ಒಗ್ಗರಣೆ ಇಟ್ಟರು. ಎಷ್ಟು ಚೆನ್ನಾಗಿ ಈಸಿಯಾಗಿ ನಾಟಿ ಕೋಳಿ ಸಾರು ಮಾಡಿಬಿಟ್ರು. ಏನು ರುಚಿಯಾಗಿರುತ್ತೆ ಅಂದರೆ, ಅದೆಲ್ಲ ಮಸಾಲೆ ಆ ಬೆಂಕಿಲಿ ಹುರಿತಾ ಇದ್ದರೆ ಘಮ ಅಂತ ಇರುತ್ತೆ. ಆ ಘಮ ಈ ನಮ್ಮ ಬೆಂಗಳೂರು ಕಡೆ ಸಿಗಲ್ಲ. ನೋಡಿ ಆ ಒಲೆ ಹೆಂಗೆ ಹುರಿತಾ ಇದೆ. ಆ ಕೋಳಿ ಹಾಕಿದ ತಕ್ಷಣ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ನೀಟಾಗಿ ಬೇಯಿಸ್ಬಿಟ್ರೆ ಯಾವ ಕುಕ್ಕರು ಬೇಡ. ಆ ಸೌದೆ ಪೀಸ್ ನೋಡಿದ್ರೆ ಗೊತ್ತಾಗುತ್ತೆ ಕೋಳಿ ಎಷ್ಟು ಬೇಗ ಬೇಯುತ್ತೆ ಅಂತ. ಎಲ್ಲ ಚೆನ್ನಾಗಿ ಬೇಯಿಸ್ಬಿಟ್ಟು ಮಸಾಲ ರೆಡಿ ಮಾಡ್ಕೊಂಡಿದ್ರು. ಅಷ್ಟೊತ್ತಿಗೆ ಮಸಾಲನೂ ರೆಡಿ ಆಗೋಯ್ತು. ಪಟಪಟ ಅಂತ ರೆಡಿ ಮಾಡಿಬಿಡ್ತಾರಪ್ಪ. ನೋಡಿ ಅಷ್ಟೊತ್ತಿಗೆ ಬೆಂದೋಗ್ಬಿಟ್ಟಿತ್ತು. ತೆಗೆದು ನೋಡೋಷ್ಟೊತ್ತಿಗೆ ಬೆಂದಿತ್ತು. ಘಮ ಅಂತ ಇತ್ತು. ಕಡುಬು ರೆಡಿಯಾಗಿತ್ತು ಜೊತೆಗೆ. ಅಷ್ಟೊತ್ತಿಗೆ ಖಾರ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಲು. ನೋಡಿದ್ಲು ಒಂದ್ಸರಿ ಬೆಂದಿದೆಯಾ ಅಂತ. ಬೆಂದಿತ್ತು. ಖಾರ ಹಾಕಿ ಆ ಕೊತ್ತ 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 ಅಂತ ಕುದೀತಾ ಇತ್ತು. ನಿಮ್ಮ ಕಡೆ ಏನಂತಾರೆ ಈ ಥರ ಕುದಿಯೋದನ್ನ ಹೇಳಿ. ನೋಡಿ ಒಲೆ ಮೇಲೆ ಕಡುಬು ರೆಡಿ. ಅಷ್ಟೊತ್ತಿಗೆ ಹೊಟ್ಟೆನೂ ಹಸ್ದುಬಿಟ್ಟಿತ್ತು. ಚೆನ್ನಾಗಿ ಬಿಡಿಸ್ಕೊಟ್ರು. ಆ ಕಾಲಂತೂ ರೆಡಿಯಾಗಿತ್ತಲ್ಲ, ನನ್ನ ಮಗಳಿಗೆ ಸಿಕ್ತು. ನೋಡಿ ಅಲ್ಲಿ ಅದನ್ನ ತುದಿ ಕೈಯಲ್ಲಿ ತಿಂದ್ಲು. ಬೆಳಗ್ಗೆ ಎದ್ದು ನೋಡಿದ್ರೆ ಅದೇ ಒಂದು ಸ್ವರ್ಗ ಅಪ್ಪ. ಊರಲ್ಲಿ ಎಷ್ಟು ಒಳ್ಳೆ ಗಾಳಿ, ತಂಗಾಳಿ, ಚೆನ್ನಾಗಿತ್ತು. ಬೆಳಗ್ಗೆ ಎದ್ದು ಅಲ್ಲಿ ಹೂನೆಲ್ಲ ಸ್ವಲ್ಪ ನೋಡಿಕೊಂಡು ಕಣ್ಬಿಡೋಷ್ಟೊತ್ತಿಗೆ ಆ ಕೋಳಿ ಎಲ್ಲ ಬಿಟ್ಬಿಟ್ಟಿದ್ರು. ನೋಡಿ ಅದೆಲ್ಲ ಕಾಳ ಆಯ್ಕೊಂಡು ತಿನ್ನೋದು. ಕೋಳಿ ಆಯ್ಕೊಳ್ಳೋದು ಅಂದ್ರೆ ಗೊತ್ತಾ, ಕಾಲಲ್ಲಿ ಕೆರೆದು 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 ಹುಳ ಚಿಕ್ಕದು ಏನಿದ್ರು ಆ ಚಿಕ್ಕ ಮರಿಯಿಂದನೇ ಕಲ್ತ್ಬಿಡುತ್ತೆ ನೋಡಿ. ಆಮೇಲೆ ಬೆಳಗ್ಗೆ ಟ್ರೆಂಡಿಂಗ್ ರಂಗೋಲಿ ಹಾಕ್ಬಿಟ್ಟು ಹಿಂಗೆ ಒಂದು ಗದ್ದೆ ಕಡೆ ಹೋಗಿ ಓಡಾಡ್ಕೊಂಡು ಬರೋಷ್ಟೊತ್ತಿಗೆ ಚೆನ್ನಾಗಿ ಜೀರ್ಣ ಆಗಿತ್ತು. ಮತ್ತು ಕೋಳಿ ಸಾರು ಕಡುಬು ತಿಂದು ಖುಷಿ ಆಯಿತು. ಎಷ್ಟು ಖುಷಿಯಾಗಿತ್ತು ಅಂತ ಅವಳ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಆದರೆ ಒಂದು ಕಡೆ ಬೇಜಾರು ಇತ್ತು. ಇನ್ನೇನು ಊಟ ಆಗೋಯ್ತು, ಬೆಂಗಳೂರು ಕಡೆ ಹೊರಡೋದು ಅನ್ನೋದು ಖಾತ್ರಿಯಾಗಿತ್ತು. ಅಷ್ಟೇ ನಮ್ಮ ಜೀವನ ಅಂದ್ಕೊಂಡು ಹೊರಟ್ವಿ. ಥ್ಯಾಂಕ್ ಯು.